ಡಿಸ್ಟಿಕ್ ಬರುತ್ತದು? ರಾಯಚೂರು ಡಿಸ್ಟಿಕ್ ಸರ್. ಓ, ರಾಯಚೂರು ಡಿಸ್ಟಿಕ್ಕಾ? ಹೌದು ಸರ್, ಹೌದು. ಅಣ್ಣ ಆರಾಮಿದ್ದೀರಲ್ಲ? ಆರಾಮ್ ಸರ್, ಆರಾಮ್ ಸರ್. ನಾವು ರಮೇಶ್ ಅಂತ. ಸರ್ ಹೇಳಿ ಹೇಳಿ. ನಮ್ದು ಇಲ್ಲಿ ಚಿತ್ರದುರ್ಗ ಹತ್ರ ಹಳ್ಳಿ, ನಮ್ದು ಬಸಾಪುರ ಸ್ವಂತೂರು. ಸರ್ ಹೇಳಿ ಸರ್. ಆರಾಮಿದ್ದೀರಲ್ಲ? ಆರಾಮ್ ಸರ್. ಯಾರು ಮಾತಾಡೋದು? ನಾವು ರೀ ರಮೇಶ್ ಅಂತ. ನೀವು ಇದು ಗೌರ್ಮೆಂಟ್ ಎತ್ತಿಂದ 15 ಮನೆ ಬಂದಿತ್ತು ನಮ್ಮ ಹಳ್ಳಿಗೆ. 15 ಮನೆಗಳು. ಯಾವ ಹಳ್ಳಿ ಸರ್ ಅದು ನಿಮ್ದು? ಬಸಾಪುರ. ಬಸ್ತಾಪುರ. ಯಾವ ಹಂಪಿ ಹತ್ರ ಬಸ್ತಾಪುರ? ಹಂಪಿ ಅಲ್ಲಣ್ಣ, ಚಿತ್ರದುರ್ಗ. ಹಂಪಿ ಅಂದ್ರಲ್ಲ ಸರ್, ಈಗ ಅದಕ್ಕೆ ಅಂದೆ. ಹಂಪಿ ಅಲ್ಲಣ್ಣ, ಇದು ಚಿತ್ರದುರ್ಗ. ಚಿತ್ರದುರ್ಗದಲ್ಲಿ ಬಸ್ತಾಪುರ. ಬಸ್ತಾಪುರದಲ್ಲಿ 15 ಮನೆಗಳು ಜನತಾ ಮನೆ ಬಂದಿಲ್ವಾ? ಬಂದಿದ್ವು. ನಮ್ಮ ಮನೆ ಪಕ್ಕ ಒಬ್ರು ಅಜ್ಜರ್ ರಂಗಪ್ಪ ಅನ್ನೋದು, ಅವ್ರು ಮನೆ ಕೊಟ್ಟಿದ್ರು. ಹಾ ಹಾ ಹಾ. ಮನೆ ಕೊಟ್ಟಾಗ ಮನೆ ಕಟ್ಸ್ಬೇಕಾದ್ರೆ ಬೂನದಿ ಪಾಯ ತೆಗಿತಾರಲ್ಲ, ಪಾಯ. ಹೌದೌದೌದು. ಹಾ. ಪಾಯ ತೆಗಿಬೇಕಾದ್ರೆ ಒಂದು 3 kg ಬಂಗಾರ, 2 kg ಬೆಳ್ಳಿ ಸಿಕ್ಕಿದೆ. ಅಬ್ಬಾವ, 3 kg ಬಂಗಾರ, 2 kg ಬೆಳ್ಳಿ. ಹಾ. ಏನ್ ಸರ್ ಇದು ಅದೃಷ್ಟವಂತರು ಅವರು? ಹೂನಣ್ಣ, ಅವ್ರು ಅದೃಷ್ಟವಂತರು ಪಾಪ. ಅವ್ರು ಒಳ್ಳೇದವ್ರು. ಹಾ ಹಾ ಹಾ. ಅದಕ್ಕೆ ಸಿಕ್ಕಿರೋದು. ಯಾರಾದ್ರೂ ಒಳ್ಳೆ ವ್ಯಕ್ತಿ ನೋಡಪ್ಪ ರಮೇಶ, ಕಷ್ಟ ಕಾಲ ಸಿಕ್ಕಿದೆ, 3 ಮಂದಿ ಹೆಣ್ಮಕ್ಳು ಇದಾರೆ, ಹಾ ಹಾ ಹಾ. ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಹಾ ಸರ್. ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ನಾನು ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಸರ್ ಅದ್ರೊಳಗಡೆ. ಏನ್ ಮಾಡ್ಬೇಕು ಸರ್ ಈಗ? ಇವಾಗ ಬಂದು ದುಡ್ಡು ಏನು ಕೊಡಕ್ ಹೋಗ್ಬೇಡಿ, ಫಸ್ಟ್ ಫ್ರೆಂಡ್ಲೇ ಬನ್ನಿ. ಎಲ್ಲಿಗೆ ಬರ್ಬೇಕು ಸರ್? ನಾವು ಅಡ್ರೆಸ್ ಹೇಳ್ತೀನಿ, ಅಲ್ಲಿಗೆ ಬನ್ನಿ. ಅದೇ ಅಡ್ರೆಸ್ ಎಲ್ಲಿ ಸರ್? ಹೇಳ್ತೀನಣ್ಣ. ಫಸ್ಟ್ ಒಂದು 2 ಪೀಸ್ ತಗೊಂಡ್ರೆ ಟೆಸ್ಟಿಂಗ್ ಮಾಡ್ಕೊ, ಕನ್ಫರ್ಮ್ ಆದ್ಮೇಲೆ ದುಡ್ಡು ತಗೊಂಬ. ಅಲ್ಲ, ನನಗೆ ಅದ್ರೊಳಗೆ ಅಷ್ಟು ಮಾಹಿತಿ ಇಲ್ಲಲ್ಲ ಸರ್. ಏನು? ಅಷ್ಟು ಐಡಿಯಾ ಇಲ್ಲ ನನಗೆ. ಹೆಂಗ್ ಮಾಡ್ಬೇಕು ಈಗ ಅದನ್ನ? ನಾನು ಮಾರ್ಕ್ಸ್ ಕೊಟ್ಟು ತೋರಿಸ್ತೀನಿ, ತಗೊಂಡ್ರೆ ಟೆಸ್ಟಿಂಗ್ ಮಾಡ್ಕೊ, ಓಕೆ ಆದ್ಮೇಲೆ ದುಡ್ಡು ತಗೊಂಬ. ಅದೇ ದುಡ್ಡು ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲಲ್ಲ ಸರ್, ಹೆಂಗ್ ತರಲಿ? ಎಷ್ಟಿದೆ ನಿನ್ನ ಹತ್ರ? ನನ್ನ ಹತ್ರ ಎಲ್ಲಿದೆ ಸರ್ ಈಗ? ಮತ್ತೆ ಏನ್ ನೋಡ್ಬೇಕು. ನನ್ನ ಹತ್ರ ದುಡ್ಡು ಇಲ್ಲ. ಎಷ್ಟು ಕೊಡ್ತೀರಾ ಸರ್? ಎಷ್ಟಕ್ಕೆ ಮಾಡ್ತೀರಾ ಅದನ್ನ? 1 kg 20 ಲಕ್ಷ ಕೊಡ್ತೀವಿ. 1 kg 20 ಲಕ್ಷ ಕೊಡ್ತೀರಿ ಸರ್? ಅರ್ಧ ರೇಟು. ಅದು ಮಾರಿದ್ರೆ ಎಷ್ಟು ಬರ್ತದೆ ಸರ್ ನಮಗೆ? 1 ಕೋಟಿ. ಏನ್ ಸರ್ ಇದು? ನಾವು ಅರ್ಧ ರೇಟಿಗೆ ಕೊಡ್ತಾ ಇದೀವಿ. ನಮ್ಮ ತಾಯಿನೂ ನಮ್ಮರು ಗೊತ್ತಿರೋದಂತ ಒಂದು ಕಡಿಮೆ ರೇಟಿಗೆ. ಎಲ್ಲಿಗೆ ಬರ್ಬೇಕು ಸರ್? ನೀವು ತಗೊಂತೀರಾ? ನಮ್ಗೆ ಅಷ್ಟೊಂದು ದುಡ್ಡು ಇಲ್ಲ ಸರ್, ಮತ್ತೆ ಯಾರನ್ನ ಕೇಳ್ಬೇಕು? ಅಯ್ಯೋ, ನಿಮ್ಮ ಹತ್ರ ಎಷ್ಟಿದೆ ಅಣ್ಣ? ಅಲ್ಲ, ನಮ್ಮ ಹತ್ರ ಒಂದು 5-6 ಲಕ್ಷ ಇದೆ. ಎಷ್ಟು ಇರ್ತದೆ? ಅಷ್ಟಾದ್ರೆ ಅಷ್ಟೇ ಮಾಡ್ಕ, ಕಡಿಮೆ ಮಾಡಿಕೊಡ್ತೀನಿ. 5-6 ಲಕ್ಷ ಹಾಕಿ 5-6 ಲಕ್ಷದಾಗ ಏನ್ ಬರ್ತದೆ ಸರ್? ಒಂದು ಅರ್ಧ ಕೆಜಿನೋ 1/4 kg ಮಾಡಿಸ್ಕೊಡ್ತೀನಿ, ಒಂದು ಕಡಿಮೆ ರೇಟಲ್ಲಿ. ಅಷ್ಟು ತಗೋ. ಮತ್ತೆ ನನಗೆ ಗೊತ್ತಾಗ್ಬೇಕಲ್ಲ ಸರ್, ಅದು ಏನ್ ಹೆಂಗ ಫೋಟೋ ಗಿಟ್ ಹಾಕ್ತೀರಾ ವಾಟ್ಸಪ್ಗೆ? ಫೋಟೋ ಇಲ್ಲ, ನಾನು ಸಣ್ಣ ಫೋನು. ನನಗೆ ಫೋಟೋ ಹಾಕಿದ್ರೆ ಮಾತ್ರ ಅದನ್ನ ನಾನು ಮುಂದುವರ್ಸುತ್ತೀನಿ ಸರ್. ಇದೆ ವಾಟ್ಸಪ್ ಇದೆ ನಂದು. ಸಣ್ಣ ಫೋನ್, ದೊಡ್ಡ ಫೋನ್ ಇಲ್ಲ. ಯಾರ ಹತ್ರ ಹಾಕ್ಸಿ ಸರ್. ಹಾಕ್ಸಿದ್ರೆ ನಾನು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಒಂದು 4-5 ಜನ ಒಟ್ಟು ಸೇರಿ ಏನನ್ನೊಂದು ಮಾಡ್ತೀವಿ. ಲಂಸಮ್ ಅಮೌಂಟ್ ಮಾತಾಡ್ತೀನಿ. ಇಲ್ಲ, ನಮ್ದು ಬೇರೆ ಫೋನಿಂದ ಕಳ್ಸಿದ್ರೆ. ಅಲ್ಲಲ್ಲ, ನಾವು ನೀವ್ಯಾರು ನಾನ್ಯಾರು ಅಂತ ಮುಖ ಪರಿಚಯ ಇಲ್ಲ. ನಾವು ನಿಮ್ಮ ಹತ್ರ ಬರ್ಬೇಕಂದ್ರು ನನಗೆ ಒಂದು ಇಲ್ಲಿ ನನ್ನ ಫ್ರೆಂಡ್ಸ್ ಅಲ್ಲಿ ಒಂದು 4-5 ಜನ ಸೇರಿ ಅದಕ್ಕೇನಾದ್ರೂ ಒಂದು ದುಡ್ಡು ಕೊನೆಕ್ಟ್ ಮಾಡ್ಬಿಟ್ಟು ಅವ್ರೇನ ಪಾಪ ಬಡವ್ರನ್ನ ವ್ಯಕ್ತಿಗಳನ್ನೆಲ್ಲ ಸೇರ್ಪಟ್ಟು ಮಾಡಿ ಏನನ್ನೊಂದು ಮಾಡ್ಬೋದು. ಸುಮ್ಮನೆ ನೋಡ್ಲಾರ್ದ ನಾವ್ ಹೆಂಗ, ನೀವು ಯಾರು ನಾನು ಯಾರು ನೋಡೇ ಇಲ್ಲ, ಮುಖ ಪರಿಚಯ ಇಲ್ಲ. ಅಲ್ಲಣ್ಣ, ನಮ್ನ ಯಾಕೆ ನೋಡಿಲ್ಲ? ನೋಡಿದೀರಾ? ನಾನ್ ನೋಡಿದೆ. ನೀವ್ ನೋಡಿದಿರ ಹನುಮಂತಣ್ಣ? ನನ್ನ ಹೆಸರು ಹನುಮಂತಣ್ಣ ಅಲ್ಲ. ಯಾರೇಂದ್ರು ನನ್ನ ಹೆಸರು ಹನುಮಂತಣ್ಣ ಅಂತ? ನೀವೇ ಹೇಳಿದ್ರಲ್ಲಣ್ಣ. ನನ್ನ ಹೆಸರು ಹನುಮಂತಣ್ಣ ಅಲ್ಲ ರೀ. ನನ್ನ ಹೆಸರು ಮತ್ತೆ ನೀವ್ ಯಾರಿಗ್ ಮಾಡಕ್ ಹೋಗಿ ನನಗ್ ಮಾಡಿರೇನು? ಇಲ್ಲ, ನಿನ್ಗೆ ಮಾಡಿ. ನಿನ್ನ ಹೆಸರು ಏನೇಳು? ನನ್ನ ಹೆಸರು ಮತ್ತೆ ನನ್ನ ಹೆಸರು ಕೋಟೆ ಅಂತ. ನನ್ನ ಹೆಸರು ಕೋಟೆ. ಕೋಟೆ? ಹೌದಣ್ಣ, ಹನುಮಂತ ಕೋಟೆ ಹೌದಲ್ಲ? ಅಲ್ಲ, ಬರೇ ಕೋಟೆ. ನಾನು ಬರೇ ಕೋಟೆ. ಬರೇ ಕೋಟೆನಾ? ಬರೇ ಕೋಟೆ. ನೀವ್ ಯಾರಿಗ್ ಮಾಡಕ್ ಹೋಗಿದ್ರಿ ಪಾಪ? ಮಿಸ್ಟೇಕ್ ಆಗಿ ನನಗ್ ಬಂದದೆ. ಸರಿ ತಗೊಳ್ಳಿ. ಸರಿ.